ಸಮಸ್ತ MMTV ವಾಹಿನಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪಿಒಪಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಸರ್ಕಾರ ನಿರ್ಬಂಧ. ಮಾರುಕಟ್ಟೆಯಲ್ಲಿ ಮಾರಾಟವಾಗದ ಮಣ್ಣಿನ ಮೂರ್ತಿಗಳು ಕಂಗಾಲಾಗಿರುವ ವ್ಯಾಪಾರಸ್ಥರು. ಶಾಶ್ವತ ನೀರಾವರಿ ಯೋಜನೆಯಾದ ಎತ್ತಿನಹೊಳೆ ಯೋಜನೆ ಸಕಲೇಶಪುರದಲ್ಲಿ ಲೋಕಾರ್ಪಣೆ, ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು. ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ರೀಲರ್ಸ್ ವಿರೋಧಿ ಧೋರಣೆ ಆರೋಪ, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ದಿಢೀರ್ ಪ್ರತಿಭಟನೆ ನಡೆಸಿದ ನೂಲು ಬಿಚ್ಚಣಿಕೆದಾರರು. ವಿವಾಹಿತಳ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿ, ಸಂಸಾರ ಮಾಡಿ ಕೈಗೆ ಮಗು ಕೊಟ್ಟು ಎಸ್ಕೇಪ್, ಪ್ರಿಯತಮನ ಮನೆ ಮುಂದೆ ಧರಣಿ ಕೂತ ಮಹಿಳೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಸರ್ಕಾರ ಪಿಒಪಿ ಗಣೇಶ ಮೂರ್ತಿಗಳನ್ನು ಕೂರಿಸದಂತೆ ನಿರ್ಬಂಧ ಹೇರಿ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನ ಮೂರ್ತಿಗಳನ್ನು ಮಾತ್ರ ಕೂರಿಸುವಂತೆ ಆದೇಶ ಹೊರಡಿಸಿತ್ತು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಣ್ಣಿನ ಗಣೇಶ ಮೂರ್ತಿಗಳು ಮಾರಾಟವಾಗದೆ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಸಿದ್ಧತೆಗಳು ಜೋರಾಗಿಯೇ ನಡೀತಾ ಇವೆ. ವಿಶೇಷವಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಗಣೇಶ ಮತ್ತು ಗೌರಿಯ ಮೂರ್ತಿಗಳನ್ನು ಅಲ್ಲಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಹಬ್ಬಕ್ಕೆ ಮಾರಾಟಕ್ಕೆಂದು ಬಹುದೊಡ್ಡ ಪ್ರಮಾಣದಲ್ಲಿಯೇ ಮಣ್ಣಿನ ಮೂರ್ತಿಗಳು ಬಂದವೆ. ಈ ಹಿಂದೆ ಪಿಒಪಿ ಮೂರ್ತಿಗಳಿಂದ ಪರಿಸರ ಮಾಲಿನ್ಯವಾಗುತ್ತದೆ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಅಂಗಡಿಗಳಿಗೆ ಬೀಗ ಜಡಿದಿದ್ರು. ಈ ಹಿನ್ನೆಲೆಯಲ್ಲಿ ಪಿಒಪಿಗೆ ಬದಲಾಗಿ ಮಣ್ಣಿನ ಮೂರ್ತಿಗಳನ್ನೇ ಹೆಚ್ಚು ತಯಾರು ಮಾಡುತ್ತಿದ್ದು, ಅಂದ ಚಂದದ ಮಣ್ಣಿನ ಮೂರ್ತಿಗಳಿಗೆ ಹೆಚ್ಚು ಆದ್ಯತೆಯು ದೊರೆತಿದೆ. ಇದರಿಂದಾಗಿ ಮೂರ್ತಿಗಳ ಬೆಲೆಯನ್ನು ಹೆಚ್ಚಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 30% ಮಣ್ಣಿನ ಮೂರ್ತಿಗಳ ಮೇಲೆ ಬೆಲೆ ಏರಿಕೆಯಾಗಿದೆ. ಆದರೆ ಜನ ಮಾತ್ರ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಕೊಳ್ಳದೆ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿರುವ ಆಂಧ್ರ ಪ್ರದೇಶದಿಂದ ಪಿಒಪಿ ಗಣಪತಿ ಮೂರ್ತಿಗಳನ್ನು ತಂದು ಕೂರಿಸಲು ಮುಂದಾಗಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರದಲ್ಲಿ ಮಣ್ಣಿನ ಗಣೇಶ ಮೂರ್ತಿಗಳಿಗೆ ಬೇಡಿಕೆ ಇಲ್ಲದೆ ವ್ಯಾಪಾರಸ್ಥರು ಹಾಕಿದ ಬಂಡವಾಳ ಬರೋದಿರಲಿ, ಇರುವ ಗಣೇಶ ಮೂರ್ತಿಗಳು ಸೇಲ್ ಆದ್ರೆ ಸಾಕು ಎನ್ನುತ್ತಿದ್ದಾರೆ. ನಮ್ಮ ತಮ್ಮ ಪಾಪ ಅವನು ಒಂದು 15 ವರ್ಷದಿಂದ ಮಾಡ್ತಾನೆ. ಅವನು ಗಣಪತಿಗಳು ನಾವು ಸೇಲ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ. ಆದರೆ ಪಾಪ ಇಲ್ಲಿ ಚಿಕ್ಕಬಳ್ಳಾಪುರ ತುಂಬ ಗಣಪತಿ ಅಂಗಡಿಗಳು ತುಂಬ ಜಾಸ್ತಿ ಆಗಿಬಿಟ್ಟೈತೆ. ತುಂಬ ಜಾಸ್ತಿ ಆಗಿರೋದಕ್ಕೆ ಗಣಪತಿಗಳು ಸೇಲ್ಸ್ ಎಲ್ಲ ಕಡೆ ಕಡಿಮೆ. ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಣ್ಣ. ಏನರಿಂದ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತಿಗೆಲ್ಲ ಆಲ್ರೆಡಿ ನಮ್ಮ ಗಣಪತಿಗಳಲ್ಲಿ ಒಂದು 150 ಪೀಸ್ 150 ಪೀಸ್ ಇದ್ದರೆ ಅಟ್ಲೀಸ್ಟ್ ಒಂದು 100 ಪೀಸ್ ಖಾಲಿ ಆಗ್ಬಿಡ್ಬೇಕಾಯಿತು. ಈಗ ಬೆಳಗ್ಗೆಯಿಂದ ಇಲ್ಲಿ ಒಂದು 80 ಪೀಸ್ ಇದೆ, ಒಂದು 15 ಪೀಸ್ ಮಾರಿದ್ದೀರಿ ಬೆಳಗ್ಗೆಯಿಂದ. ಏನೋ ಜನನಿಂದ ಬರ್ತಾ ಇಲ್ಲ ಯಾರೂ, ಏನು ಅನ್ನೋದು ಗೊತ್ತಿಲ್ಲ. ಗಣೇಶ ಕೂರಿಸೋದು ಕಡಿಮೆ ಏನಾಗಿಲ್ಲ ಪಾಪ, ಜನಗಳು ಕ್ರೇಜಿ ಇದ್ದೇ ಇರುತ್ತೆ. ಸ್ವಲ್ಪ ಪಿಒಪಿ ಎಲ್ಲ ಮಾರ್ತಾರಲ್ವಣ್ಣ, ನಮ್ಮದು ಮಣ್ಣಿನ ಗಣಪತಿಗಳು ಅಲ್ಲಿ ಇಲ್ಲಿ ಎಲ್ಲ ಅವರು ತೊಗೊಂಬಂದಿರ್ತಾರೆ ದೂರದ ಕಡೆಯಿಂದೆಲ್ಲ. ಇವಾಗ ಹೈದ್ರಾಬಾದ್ ಕಡೆ ಆ ಕಡೆ ಈ ಕಡೆಯಿಂದೆಲ್ಲ ತೊಗೊಂಬಂದಿರ್ತಾರೆ. ತಗೊಬಂದಾಗ ನಮ್ಮದು ಮಣ್ಣಿನ ಗಣಪತಿಗಳು ಸ್ವಲ್ಪ ಉಳಿಯುತ್ತಣ್ಣ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಹೊರ ರಾಜ್ಯಗಳಿಂದ ತಗೊಬರ್ತಾರೆ, ಅದರಿಂದ ಇಲ್ಲಿ ಮಾಡಿರ್ತೀರಲ್ಲ ನಮಗೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಬಂಡವಾಳ ವಾಪಸ್ ನಮ್ಮ ಅಸಲು ಬಂದು ಲಾಭ ಬಂದರೆ ಸಾಕು, ನಾವು ನಮಗೆ ಕೂಲಿ ಪಾಟ್ ಬಂದರೆ ಸಾಕು ಅಂತ ಹೇಳ್ತೀರಿ. ನಮಗೆ ಬಂಡವಾಳ ಅಂತೂ ನಾವು ಸ್ವಲ್ಪ ಅಷ್ಟೊಂದು ನಮಗೆ ನಾವು ಹಾಕಿದ ದುಡ್ಡು ಬರೋಲ್ಲಣ್ಣ. ಇಷ್ಟಾಗಿ ಮಿಕ್ಕೋಯ್ತು ಗಣಪತಿಗಳು ಅಂದರೆ ನಮ್ಗೆ ಲಾಸೇ ಬಿಸ್ನೆಸ್. ಇವಾಗ ನಾಳೆಗೆ ಇವತ್ತು ಗಣಪತಿಗಳು ಬಂದು ನೋಡ್ಕೊತೀರ, ಮಿಕ್ಕೋಯ್ತು ಚಾನ್ಸ್ ಅಂದರೆ ನಾಳೆ 5,000 ರೂಪಾಯಿ ಗಣೇಶನೇ 2,000 ರೂಪಾಯಿ ಕೊಡಬೇಕು, 1,000 ರೂಪಾಯಿಗೂ ಕೊಡ್ಬೇಕು ನಾಳೆ. ಲಾಸ್ ಆಗ್ತದೆ. ನಮ್ಮ ಇಚ್ಛೆ ಅಲ್ಲ ಅಣ್ಣ, ಭಗವಂತನ ಇಚ್ಛೆ. ಅಪ್ಪ ಇಲ್ಲಿರಬೇಕು ಅಂತ ಸೃಷ್ಟಿ, ನನ್ನ ತಮ್ಮನ ಶೆಡ್ಗೆ ವಾಪಸ್ ಬರಬೇಕು ಅಂತ ಸೃಷ್ಟಿ ಆಗಿದ್ರೆ ನಮ್ಮ ಕೈಲಿ ಏನೂ ಇಲ್ಲ ಅಣ್ಣ. ಆ ಭಗವಂತನ ಸೃಷ್ಟಿ
ಆ ಯಪ್ಪ ಜನಗಳನ್ನ 10 ನಿಮಿಷದಲ್ಲಿ ಕಳಿಸ್ಬೇಕಾ, 1 ಅವರಲ್ಲಿ ಕಳಿಸ್ಬೇಕಾ, 2 ಅವರ್ ಕಳಿಸ್ಬೇಕಂತ ಆ ಯಪ್ಪ ಡಿಸೈಡ್ ಮಾಡಿದರೆ ಇದು ಇಲ್ಲಿ ಈ ಗಣಪತಿಗಳು ಒಂದೂ ಇರಲ್ಲಣ್ಣ. ಆ ಜನ ಆ ಥರ ಆ ಕ್ರೌಡ್ಗೆ ಎಲ್ಲ ಖಾಲಿ ಆಗುತ್ತೆ. ನಮ್ಮ ಕೈಯಲ್ಲಿ ಏನಿಲ್ಲ, ಮಾಡೋದು ನಾವು ಮಾಡಿರ್ತೀರಿ, ಬೆಳೆ ಇಡೋದು ನಾವು ಇಟ್ಟಿರ್ತೀರಿ, ಬೆಳೆಗೆ ರೇಟ್ ಕೊಡೋದು, ರೇಟ್ ಕೊಡದೇ ಇರೋದು ಆ ದೇವ್ರ ಇಚ್ಛೆ ಅಣ್ಣ. ನನ್ನ ಹೆಸರು ಮಂಜು ಅಂತ ಅಣ್ಣ. ಇನ್ನು ಚಿಕ್ಕಬಳ್ಳಾಪುರದ ಜನ ಅಲ್ಪ ಸ್ವಲ್ಪ ಬಂದು ಮಣ್ಣಿನ ಗಣೇಶ ಮೂರ್ತಿಗಳನ್ನ ಕೊಳ್ಳುತ್ತಿದ್ದಾರೆ ಹೊರತು ದೊಡ್ಡ ಮಟ್ಟದಲ್ಲಿ ಗಣೇಶ ಮೂರ್ತಿಗಳು ಬಂದಿಲ್ಲ. 500ರಿಂದ 30,000ವರೆಗೂ ಮಣ್ಣಿನ ಗಣೇಶ ಮೂರ್ತಿಗಳು ಮಾರಾಟಕ್ಕಿದ್ದು ಕೇಳುವವರೇ ಇಲ್ಲದಂತಾಗಿದೆ. ಗ್ರಾಮೀಣ ಭಾಗದ ಯುವಕರು ಬಂದು ಸಣ್ಣ ಪುಟ್ಟ ಮೂರ್ತಿಗಳನ್ನು ವ್ಯಾಪಾರ ಮಾಡಿ ತೆಗೆದುಕೊಂಡು ಹೋಗುತ್ತಿರುವುದು ಬಿಟ್ಟರೆ ಯಾರೂ ಸಹ ದೊಡ್ಡ ಗಣೇಶ ಮೂರ್ತಿಗಳನ್ನು ವ್ಯಾಪಾರ ಮಾಡಲು ಮುಂದಾಗುತ್ತಿಲ್ಲ. ವ್ಯಾಪಾರಸ್ಥರು ಕೂಡ ಕೈಗೆಟಕುವ ಬೆಲೆಗೆ ಗಣೇಶ ಮೂರ್ತಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಮನೆಯಲ್ಲಿ ಕೂರಿಸುವ ಮಹಿಳೆಯರು ಮಾತ್ರ ಕಳೆದ ವರ್ಷಕ್ಕೆ ನೋಡಿದ್ರೆ ಈ ಬಾರಿ ಹೆಚ್ಚು ಗಣೇಶ ಮೂರ್ತಿಗಳು ರಸ್ತೆಗೆ ಬಂದಿದೆ. ಆದರೆ ಜನ ಮಾತ್ರ ಇಲ್ಲ, ಇದರಿಂದ ನಮಗೆ ಕಡಿಮೆ ಬೆಲೆಗೆ ಮೂರ್ತಿಗಳು ಸಿಗುತ್ತವೆ ಎಂದಿದ್ದಾರೆ. ಅರ್ಚನಾ ಅಂತ. ಸೊ ನಾವು ಗಣೇಶ ತಗೊಳ್ಳೋಕ್ಕೆ ಬಂದಿದ್ದೀವಿ ಇಲ್ಲಿ. ತುಂಬ ಚೆನ್ನಾಗಿದೆ ಗಣೇಶ. ಫಸ್ಟು ಹಿಂದೆ ಸತಿಗಿಂತ ಈ ಸತಿನೇ ತುಂಬ ಚೆನ್ನಾಗೇ ಇದೆ. ರೇಟ್ ಕೂಡ ಮಾಮೂಲಿ ಕಮ್ಮಿಯಾಗೆ ಕೊಡ್ತಿದ್ದಾರೆ. ತುಂಬ ಅಲ್ಲಿಂದ ನೋಡ್ಕೊಂಬಂದಿದ್ದೀನಿ ನಾನು. ತುಂಬ ದೊಡ್ಡ ದೊಡ್ಡ ಗಣೇಶಗಳೆಲ್ಲ ಇದೆ. ಬಂದು ನೀವು ತಗೊಳ್ಳಿ, ಪರ್ಚೇಸ್ ಮಾಡಿ, ಹಬ್ಬ ಎಲ್ಲ ಚೆನ್ನಾಗಿ ಮಾಡಿ. ಅಲ್ಲ, ನೀವು ಕೂಡ ಈ ಗಣೇಶ ಹಬ್ಬ ಅಂತ ಪ್ರತಿಯೊಬ್ಬರಿಗೂ ಗಂಡು ಮಕ್ಕಳಿಗೆ ಫೇಮಸ್. ಸೊ ನೀವು ಮದುವೆ ಆಗಿದ್ದೀರಾ, ಸೊ ನಿಮ್ಮ ಮಗ ಯಾವ ರೀತಿ ಹಠ ಮಾಡ್ತಾ ಇದ್ದಾರೆ ಗಣೇಶ ಬೇಕು ಅಂತ? ಬೇಕು, ಮಕ್ಳು ಇರ್ತಾರಲ್ಲ ಅವ್ರಿಗೆಲ್ಲ ಅದೇ ಅಲ್ಲ ಹಬ್ಬ ಅಂತ. ಇಯರ್ಗೆ ಒಂದು ಸತಿ ಬರುತ್ತೆ, ಅವ್ರಿಗೆ ಖುಷಿ ಆಗುತ್ತೆ ಹಬ್ಬ ಮಾಡಿದ್ರೆ. ಅದಕ್ಕೆ ನೋಡಿ ಅವನಿಗೂ ಬೇಕು ಅಂತ ನಾವು ಒಂದು ಚಿಕ್ಕ ಗಣೇಶನ ಪರ್ಚೇಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಏರಿಯಾಗೆಲ್ಲ ದೊಡ್ಡ ದೊಡ್ಡ ಗಣೇಶನೆಲ್ಲ ಕೂರಿಸಿ ಡಿಜೆ ಎಲ್ಲ ಹಾಕ್ತಾರೆ. ಸೊ ಈಗ ನೀವು ಇಲ್ಲೆಲ್ಲ ಬಂದಿದ್ದೀರಾ, ಎಂತೆಂಥ ಗಣೇಶನಲ್ಲಿ ನೋಡಿದ್ರಿ ಈಗ ಬಂದಾಗ? ಇಲ್ಲಿ ಜಾಸ್ತಿ ದೊಡ್ಡದಾಗಿದೆ ನೋಡಿ, ಅಲ್ಲಿಂದ ನೋಡ್ತಾ ಇದೀವಿ ನೋಡಿ, ಅಲ್ಲೆಲ್ಲ ದೊಡ್ಡದು. ಈಗ ಆಲ್ಮೋಸ್ಟ್ ಎಲ್ಲ ಇಕ್ತಾರೆ, ರೋಡ್ಗೂ ಇಕ್ಕಿರ್ತಾರೆ, ಮಾಡಿರ್ತಾರೆ ಹಬ್ಬ. ಬಟ್ ನಾವು ಮನೆಯಲ್ಲಿ ಮಾಡೋದು ಅದೊಂಥರ ಖುಷಿ ಆಗುತ್ತೆ, ಮಕ್ಳು ಇರ್ತಾರಲ್ಲ. ಇನ್ನು ಗಣೇಶ ಮೂರ್ತಿಗಳಿಗೆ ಮಾತ್ರ ವ್ಯಾಪಾರದ ಬಿಸಿ ತಟ್ಟಿಲ್ಲ. ಈ ಕಡೆ ಹೂ ಮತ್ತು ಹಣ್ಣು ವ್ಯಾಪಾರಸ್ಥರಿಗೂ ಬಿಸಿ ತಟ್ಟಿದೆ. ಗಣೇಶ ಹಬ್ಬಕ್ಕೆ ಭರ್ಜರಿ ವ್ಯಾಪಾರ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಬಂಡವಾಳ ಹಾಕಿ ಹೂ ಹಣ್ಣು ತರಿಸಿಕೊಂಡಿದ್ದಾರೆ. ಜನ ಮಾತ್ರ ಅಂಗಡಿ ಮುಗ್ಗಟ್ಟುಗಳ ಕಡೆ ತಲೆ ಹಾಕ್ತಾ ಇಲ್ಲ. ಹಬ್ಬದ ಸಂದರ್ಭದಲ್ಲಿ ಎಂಜಿ ರಸ್ತೆ ಮತ್ತು ಬಜಾರ್ ರಸ್ತೆ ಜನ ಜಂಗುಳಿಯಿಂದ ಕೂಡಿರುತ್ತಿತ್ತು. ಆದರೆ ಈ ಹಬ್ಬಕ್ಕೆ ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಯಲು ಸೀಮೆಯ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಪೂರೈಕೆ ಯೋಜನೆಯ ಮೊದಲನೇ ಹಂತವು ಸಕಲೇಶಪುರದಲ್ಲಿ ಲೋಕಾರ್ಪಣೆಗೊಂಡಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂದೆ ಸೇರಿದ್ದ ಕಾಂಗ್ರೆಸ್ ಮುಖಂಡರು ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಪೂರೈಕೆ ಯೋಜನೆಯ ಮೊದಲನೇ ಹಂತವು ಸಕಲೇಶಪುರದಲ್ಲಿ ಇಂದು ಯೋಜನೆ ಲೋಕಾರ್ಪಣೆಗೊಂಡ ನಂತರ ಚಿಕ್ಕಬಳ್ಳಾಪುರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಕೆಸಿ ರಾಜಾಕಾಂತ್, ಎತ್ತಿನಹೊಳೆ ಬಗ್ಗೆ ಟೀಕೆ ಮಾಡಿ ನೀರು ಪೂರೈಕೆ ಹೇಗೆ ಎನ್ನುವವರಿಗೆ ಇಂದು ಉತ್ತರ ಸಿಕ್ಕಿದ್ದು, ಎತ್ತಿನಹೊಳೆ ಯೋಜನೆಯಿಂದ ಬಯಲು ಸೀಮೆಯ ಜಿಲ್ಲೆಯ ಜನರಿಗೆ ನೀರು ಪೂರೈಕೆಯಾಗಲಿದ್ದು, ಚಿಕ್ಕಮಗಳೂರು, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಅನುಕೂಲಕರವಾಗಲಿದೆ. ಇನ್ನು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿರವರು ಬಯಲುಸೀಮೆ ಜಿಲ್ಲೆಗಳಿಗೆ ನೀರಿನ ಸಮಸ್ಯೆ ನಿವಾರಣೆಗೆ ಎತ್ತಿನಹೊಳೆ ಯೋಜನೆ ತರಲು ಮುಂಚೂಣಿಯಲ್ಲಿದ್ದವರು 2 ಬಾರಿ ಸಂಸದರಾಗಿ ಎತ್ತಿನಹೊಳೆ ಯೋಜನೆಯ ಮುಖಾಂತರ ಬಯಲುಸೀಮೆಯ ಜಿಲ್ಲೆಗಳಿಗೆ ನೀರು ಪೂರೈಕೆಗೆ ಅವರ ಅವಧಿಯಲ್ಲೇ ತರಬೇಕು ಎಂದು ಪ್ರಯತ್ನಿಸಿದರು. ಆದರೆ ಆರ್ಥಿಕ ವ್ಯವಸ್ಥೆ ಹಾಗೂ ಹಲವು ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಇನ್ನು ಈ ಯೋಜನೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಈಗಿನ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗೆ ಚುರುಕು ನೀಡಿದ್ದು, ಯೋಜನೆಯ ಮೊದಲನೇ ಹಂತವು ಲೋಕಾರ್ಪಣೆಗೊಂಡಿದ್ದು, ಬಯಲು ಸೀಮೆಯ ಜಿಲ್ಲೆಗಳಿಗೆ ನೀರು ಪೂರೈಕೆಯಾಗುತ್ತೆ, ಜನರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದರು. ಜಿಲ್ಲೆಗಳಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳಿಗೆಲ್ಲ ಕೂಡ ಏನು ಇವತ್ತಿನ ಪರಿಸ್ಥಿತಿಗೆ ಕುಡಿಯೋ ನೀರಿನ ಸಮಸ್ಯೆ ಏನಿದೆ, ಆ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 2012ನೇ ಇಸ್ವಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗುದ್ದಲಿ ಪೂಜೆ ಮಾಡೋ ಮುಖಾಂತರ ಇವತ್ತು ಸಕಲೇಶ್ವರ ಮುಖಾಂತರ ಇವತ್ತು ಈ ಬಯಲುಸೀಮೆ ಪ್ರದೇಶಕ್ಕೆ ನೀರನ್ನು ಹರಿಸ್ತಕ್ಕಂಥ ಒಂದು ಪ್ರಾರಂಭದ ದಿನ ಇವತ್ತಾಗಿದೆ.
ನಿಜವಾಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಇವತ್ತು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ತಕ್ಕಂಥ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿ ಅಂತರ್ಜಲವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರಾರಂಭ ಆಗಿದೆ. ಇದು ನಿಜವಾಗಲೂ ಕೂಡ ಮುಂದಿನ ಪೀಳಿಗೆಗೆ ಸ್ವಚ್ಛವಾದಂಥ ನೀರನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಯಾವ ಜಿಲ್ಲೆಗಳಲ್ಲಿ ಯಾವ ತಾಲೂಕುಗಳಲ್ಲಿ ಇವತ್ತು ಬರಡು ಪ್ರದೇಶಗಳಾಗಿದೆಯೋ ಅವರಿಗೆಲ್ಲ ಸಂಪೂರ್ಣವಾಗಿ ಶುಚಿತ್ವವಾದಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇವತ್ತು ರಾಜ್ಯ ಸರ್ಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಈ ಭಾಗದ ಜನ ಸಂತೋಷ ಪಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಕೆರೆಗಳೆಲ್ಲ ಕೂಡ ತುಂಬಿ ಹರಿತಕ್ಕಂಥ ಒಂದು ವ್ಯವಸ್ಥೆ ಆದಾಗ ಸಂಪೂರ್ಣವಾಗಿ ಆ ಅಂತರ್ಜಲ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮೆಲ್ಲರ ಈ ಭಾಗದ ಜನ ಎಲ್ಲ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. 2014ರಲ್ಲಿ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಏನು ಸಂಸದರಾಗಿದ್ದರು. ಅವತ್ತು ಏನು ಚಿಕ್ಕಬಳ್ಳಾಪುರ ಎಲ್ಲೋ ಒಂದು ದಕ್ಷಿಣ ಭಾರತದಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಸಂಸದರನ್ನಾಗಿ ನಮ್ಮ ಚಿಕ್ಕಬಳ್ಳಾಪುರ ಅವರಿಗೆ ಕೊಡುಗೆಯಾಗಿ ನೀಡಿತು. ಅದರ ಋಣ ನಾನು ತೀರಿಸ್ತೀನಿ ಅಂದ್ಬಿಟ್ಟು ವೀರಪ್ಪ ಮೊಯ್ಲಿ ಅವರು ಅವತ್ತು ಮಾತು ಕೊಟ್ಟಿದ್ದರು. ಏನು ನಮ್ಮ ಏನು ನೀರಾವರಿ ಯೋಜನೆಯನ್ನು ಈ ಒಂದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳು ಜಾಲಾಂತ ಸಮಸ್ಯೆಗಳಾಗಿ ಐತೆ, ಇಲ್ಲಿಗೆ ನಾನು ನೀರೇ ಹರಿಸ್ತೀನಿ ಅಂತ ಅವರು ಮಾತು ಕೊಟ್ಟಿದ್ದರು. ಅದರ ಒಂದು ಪ್ರಯುಕ್ತ ಇವತ್ತು ಒಂದು 10 ವರ್ಷಗಳ ತದನಂತರ ಇದೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಚಾಲನೆ ನೀಡಿದೆ. ನಮಗೆಲ್ರಿಗೂ ಖುಷಿ ಐತೆ. ಮುಂದಿನ ವರ್ಷ ಒಂದು 2 ವರ್ಷಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬರ್ತದೆ ಅಂದ್ಬಿಟ್ಟು ನಮ್ಮ ಒಂದು ಕನಸು ಅದು ನನಸಾಗಲಿ ಅಂದ್ಬಿಟ್ಟು ಆ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಆಮೇಲೆ ಎಲ್ಲ ಜನತೆಗೂ ಖುಷಿ ಇದೆ. ಅದನ್ನು ಇವತ್ತು ನಾವು ಸಿಹಿ ಹಂಚುವ ಮುಖಾಂತರ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ. ಈ ವೇಳೆ ಜಿಲ್ಲಾ ಕಾರ್ಯದರ್ಶಿ ಪ್ರೆಸ್ ಸೂರಿ, ಲಕ್ಷ್ಮಣ್, ಡ್ಯಾನ್ ಶ್ರೀನಿವಾಸ್, ಕೆಎಂ ಮುನೇಗೌಡ, ಕೆಎಲ್ ಶ್ರೀನಿವಾಸ್, ಇಲವಹಳ್ಳಿ ಜನಾರ್ದನ್, ರಘು, ಶಂಕರ್, ಶ್ರೀಧರ್ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ಎಂಎಂಟಿವಿಯ ವೀಕ್ಷಕರಿಗೆ ಪ್ರೇಮ್ ಮಾಡುವ ನಮಸ್ಕಾರಗಳು. ಹಾಗೆಯೇ ಪರಿಸರ ಸ್ನೇಹಿ ಗಣೇಶನ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜಯ ಜಯ ಶುಭಕರ ವಿನಾಯಕ ಶ್ರೀಕಾಣಿ ಭಾಗವರ ಸಿದ್ಧಿ ವಿನಾಯಕ. ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಗೌರಿ ಗಣೇಶ ಹಬ್ಬ ಪ್ರತಿಯೊಬ್ಬರಿಗೂ ಸುಖ, ಸಮೃದ್ಧಿ, ಆಯಸ್ಸು, ಆರೋಗ್ಯ ತರಲಿ ಎಂದು ಹಾರೈಸುತ್ತೇನೆ. ಶುಭ ಕೋರುವವರು ಗಂಗರೆ ಕಾಲುವೆ ಎನ್ ನಾರಾಯಣಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು. ಎಂಎಂಟಿವಿಯ ಎಲ್ಲ ವೀಕ್ಷಕ ನನ್ನ ತಂದೆ ತಾಯಿಗಳಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರ. ವಿಶೇಷ ಏನಪ್ಪ ಅಂದರೆ ಈ ಸರಿ ಪರಿಸರ ಸ್ನೇಹಿ ಗಣಪತಿಯ ಗೌರಿ ಮತ್ತು ಗಣೇಶನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಗೌರಿ ಗಣೇಶ ಅಂದರೆ ಹೆಣ್ಮಕ್ಳಿಗೆ ಭಾರಿ ದೊಡ್ಡ ಹಬ್ಬ, ಗಂಡಸ್ರಿಗೂ ಒಳ್ಳೆಯ ಹಬ್ಬನೇ. ಯಾಕೆಂದರೆ ಹೆಣ್ಮಕ್ಳು ಬಾಗಿಣ ಕೊಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸಂತೋಷ ಪಡೋದ್ರ ಜೊತೆಗೆ ನಮಗೆಲ್ಲ ಒಳ್ಳೆ ಹೋಳಿಗೆ ಮಾಡಿರ್ತಾರೆ. ಜೊತೆಗೆ ಕರ್ಜಿಕಾಯಿ, ಈ ಹಬ್ಬದ ವಿಶೇಷನೇ ಕರ್ಜಿಕಾಯಿ. ಎಲ್ಲರ ಬಾಳು ಸಿಹಿಯಾಗಲಿ, ಎಲ್ಲರ ಮೇಲೂ ಆ ದಯಾಮಯನಾದ ಗಣಪತಿ ಆಶೀರ್ವಾದ ಇರಲಿ ಅನ್ನೋದೇ ಈ ನಿಮ್ಮ ದೊಡ್ಡಣ್ಣನ ಹಾರೈಕೆ. ನಮಸ್ಕಾರ, ಮತ್ತೊಮ್ಮೆ ಸಿಗೋಣ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು SRS ವಿ ದೇವರಾಜ್, ರಾಜ್ಯ ಮಾಜಿ ನಿರ್ದೇಶಕರು, ರೇಷ್ಮೆ ಉದ್ಯಮಗಳ ನಿಗಮ ಮಂಡಳಿ, ರಾಜ್ಯಾಧ್ಯಕ್ಷರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ.
ಅಧ್ಯಕ್ಷರು ಎಸ್ಆರ್ಎಸ್ ಅಕ್ಷತಾ ಚಾರಿಟಬಲ್ ಟ್ರಸ್ಟ್. ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಅಧಿಕಾರಿಗಳು ರೀಲರ್ಸ್ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಈ ಹರಾಜು ಪದ್ಧತಿಯನ್ನು ನಿಲ್ಲಿಸಿ ಮಾರುಕಟ್ಟೆಯ ಮುಖ್ಯದ್ವಾರವನ್ನು ಮುಚ್ಚಿ ಪ್ರತಿಭಟನೆ ನಡೆಸಿದ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರು ಅಧಿಕಾರಿಗಳ ಧೋರಣೆ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಈ ಬೀಟ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಆದರೆ ಅದಕ್ಕೆ ಪೂರಕವಾಗಿ ವ್ಯವಸ್ಥೆಗಳನ್ನು ಕಲ್ಪಿಸುವುದರಲ್ಲಿ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ಮಾರುಕಟ್ಟೆಯಲ್ಲಿ ಕೆಲವೊಮ್ಮೆ ಬೇರೆಯವರ ಖಾತೆಯಲ್ಲಿ ಹಣ ಜಮಾ ಆಗುವ ಎಡವಟ್ಟುಗಳು ನಡೆಯುತ್ತಿವೆ. ಅದನ್ನು ಸರಿಪಡಿಸಬೇಕೆಂದು ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಗುರುವಾರ ಬೇರೆಯವರ ಖಾತೆಗೆ ಹಣ ಜಮಾ ಆಗಿದ್ದು ಸಕಾಲದಲ್ಲಿ ರೈತರಿಗೆ ಬಟವಾಡೆ ಮಾಡಿಲ್ಲ ಎಂದು ನೆಪವೊಡ್ಡಿ ಅಧಿಕಾರಿಗಳು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರು ಲೈಸೆನ್ಸ್ ಬ್ಲಾಕ್ ಮಾಡಿದ್ದಾರೆ. ಇದರಿಂದ ಇವತ್ತು ರೇಷ್ಮೆಗೂಡು ಖರೀದಿ ಮಾಡಲು ಸಾಧ್ಯವಾಗದೆ ಪರದಾಡುವಂತಾಗಿದೆ. ಅಧಿಕಾರಿಗಳ ಧೋರಣೆಯಿಂದ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರು ಪ್ರತಿನಿತ್ಯ ಕಿರಿಕಿರಿಯನ್ನು ಅನುಭವಿಸುವಂತಾಗಿದ್ದು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ಆನ್ಲೈನ್ ಪೇಮೆಂಟ್ ಇರೋದ್ರಿಂದ ಮಿಸ್ಟೇಕ್ ಆಗಿ ಅಮೌಂಟ್ ನನ್ನ ಅಕೌಂಟ್ ಆಗೋದು ನನ್ನ ಬೇರೆ ಅಕೌಂಟ್ ಗೊತ್ತಾಗಲ್ಲ. ಇಲ್ಲಿ ಆನ್ಲೈನ್ ಇರೋದ್ರಿಂದ ಕೂಡು ಯಾವನ್ಗೂ ಎಲ್ಲಿ ನಿಲ್ತದೆ ಯಾವಾಗ ನಿಲ್ತದೆ ಅದು ನಮ್ಗೆ ಗೊತ್ತಾಗಲ್ಲ. ಬೈ ಚಾನ್ಸ್ ನನ್ನ ಹತ್ರ ಇರೋ ಅಮೌಂಟ್ನ ಇವ್ರು ಟ್ರಾನ್ಸ್ಫರ್ ಮಾಡಿಕೊಡಿ ಅಂದ್ಬಿಟ್ಟು ನಾವು ನಮ್ಮ ಸಂಘದವರು ಎಲ್ಲ ಹೋಗ್ಬಿಟ್ಟು ಅರ್ಜಿ ಕೊಟ್ಟು ಮಾಡಿ ಹೇಳಿದ್ವಿ. ಅವ್ರು ಹೇಳಿದ್ರು ಬೈ ಚಾನ್ಸು ನಿಮ್ಮದಲ್ಲಿ ಆಗಲಿಲ್ಲ ಇವ್ರದಲ್ಲಿ ಇದ್ದಾಗ ಇವರೊಂದು ಅಪ್ಲಿಕೇಶನ್ ಕೊಟ್ಟರೆ ಆ ದುಡ್ಡನ್ನು ನೀವು ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸುಮ್ಮನೆ ಏನಾಗಿದೆ ಪಾಪ ಅಮಾಯಕ ರೀಲರು ಗೂಡು ಹಾಕಿದ್ದಾನೆ, ಅಮೌಂಟು ಹಾಕಿದ್ದಾನೆ, ಬೆಳಗ್ಗೆನೇ ಹಾಕ್ಬಿಟ್ಟ ನನ್ನ ಅಕೌಂಟಾಗ. ಹಾಕಿದ್ದಾಗ ಅವನು ಗೂಡಾಗಿಲ್ಲ, ಬೈ ಚಾನ್ಸ್ ಆಗಿ ಫಾರೂಕ್ ಆಗಿದೆ ಗೂಡು ಆಗಿದ್ದಾಗ ಅವ್ರ ಹತ್ರ ದುಡ್ಡು ಇರಲಿಲ್ಲ. ಎಲ್ಲ ಇರೋ ದುಡ್ಡೆಲ್ಲ ಅದ್ರಲ್ಲಿ ಹಾಕ್ಬಿಟ್ಟವ್ರು. ಬೇರೆ ಇಲ್ಲಿ ಇವಾಗ ಹೆಂಗಿದೆ ಅಂದರೆ ದುಡ್ಡು ಯಾರು ಆಚೆ ಹೋಗಿ ಕೇಳಿದ್ರೆ ಯಾವನ್ನೂ ಕೊಡಲ್ಲ, 1 ರೂಪಾಯಿ ಕೊಡಲ್ಲ. ಬಡ್ಡಿನ ಏನೋ ಕೊಟ್ಟು ತಗೊಂಡು ಬಂದ್ರೂ ಆಗಲ್ಲ. ಆವಾಗ ಇವ್ರು ಹೋಗ್ಬಿಟ್ಟು ಹೇಳಿದ್ರು ಸಹ ಇವರು 5 ಗಂಟೆವರೆಗೂ ಅವ್ನು ಸತಾಯಿಸಿ ಅವನ್ನ ಚಿತ್ರಹಿಂಸೆ ಕೊಟ್ಟು ಒಂಥರ ಪಾಪ ಹತ್ಕೊಂಡು ಎಲ್ಲ ಮಾಡಿದ್ರು ಅವ್ರು ದುಡ್ಡು ಅವ್ನು ಹಾಕಿಲ್ಲ, ಅವನ ಅಕೌಂಟ್ಗೆ ಹಾಕಿಲ್ಲ, ದುಡ್ಡು ಸಹ ತೂಕ ಮಾಡಿಲ್ಲ. ಆವಾಗ ಇವನು ಆಚೆ ಹೋಗ್ಬಿಟ್ಟು ಬಡ್ಡಿಗೆ ಕಾಸು ತಗೊಂಡು ಬಂದ್ಬಿಟ್ಟು 5 ಗಂಟೆಗೆ ಇಲ್ಲಿ ದುಡ್ಡು ಕಟ್ಟಿಬಿಟ್ಟು ಗೂಡು ತೂಕ ಮಾಡಿದ್ದಾನೆ. ಗೂಡು ತೂಕ ಮಾಡಿದ್ರು ಸಹ ಬೆಳಗ್ಗೆ ಬಂದರೆ ಈ ನೋಟಿಸ್ ಜಾರಿ ಮಾಡಿದ್ದಾರೆ, ನಿನ್ನ ಅಕೌಂಟ್ 15 ದಿವಸ ನಾವು ಲಾಕ್ ಮಾಡಿದೀವಿ ಅಂದ್ಬಿಟ್ಟು. ನಾವು ಯಾಕೆ ಮಾಡಿದೆ ಅಂತ ಕೇಳಕ್ ಹೋದ್ರೆ ಯಾರು ಇಲ್ಲ. ಇಷ್ಟು ದುಡ್ಡು ಈ ಏಷ್ಯಾ ಖಂಡಕ್ಕೆ ನಂಬರ್ 1 ಮಾರ್ಕೆಟ್, ನಮ್ಮ ಇಷ್ಟು ದುಡ್ಡು ಮಾರ್ಕೆಟಲ್ಲಿ ಒಬ್ಬ ಗೌರ್ಮೆಂಟ್ ಅಧಿಕಾರಿ ಸಹ ಇಲ್ಲಿಲ್ಲ. ಯಾವ ರೀತಿ ಬೇಜವಾಬ್ದಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ನಗರದ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಹರಾಜು ಪ್ರಕ್ರಿಯೆ ಸ್ಥಗಿತಗೊಳಿಸಿ ಮಾರುಕಟ್ಟೆಯ ಮುಖ್ಯ ದ್ವಾರದ ಮುಂದೆ ಧರಣಿ ನಡೆಸಿದ್ದರಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ವಿಷಯ ತಿಳಿದು ಕೂಡಲೇ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮೂಲ ಬಿಚ್ಚಣಿಕೆದಾರರ ಸಂಘದ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಯಾವುದೇ ಕಾರಣಕ್ಕೂ ಕಾನೂನು ಕೈಗೆತ್ತಿಕೊಳ್ಳಬಾರದು, ನಿಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸಂಬಂಧಿಸಿದ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ಭರವಸೆ ನೀಡಿದ ಬಳಿಕ ಮೂಲ ನೂಲು ಬಿಚ್ಚಾಣಿಕೆದಾರರು ಪ್ರತಿಭಟನೆಯನ್ನು ವಾಪಸ್ ಪಡೆದರು. ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸಹ ಆಗಮಿಸಿ ರೀಲರ್ಸ್ ಪ್ರತಿನಿಧಿಗಳು ಹಾಗೂ ಮಾರುಕಟ್ಟೆಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಸ್ಥಳೀಯ ಶಾಸಕರು ಸಹ ರೀಲರ್ಸ್ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಸೋಮವಾರದಂದು ಸಮಸ್ಯೆಗಳ ಪರಿಹಾರಕ್ಕೆ ಸಭೆ ನಡೆಸುವ ಭರವಸೆಯನ್ನು ನೀಡಿದರು. ಪ್ರತಿಭಟನೆಯಲ್ಲಿ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆನ್ಸರ್ ಖಾನ್, ಜಿ ರೆಹಮಾನ್, ಮುನಿಕೃಷ್ಣ, ಆನಂದ್, ಅತೀಕ್ ಸಾದಿಕ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.
ವಿವಾಹಿತಳ ಹಿಂದೆ ಬಿದ್ದ ಆಕೆಯ ಹಳೆ ಲವರ್ನೋರ್ವ ಇದ್ರೆ ನಿನ್ನ ಜೊತೆ ಸತ್ರೆ ನಿನ್ನ ಜೊತೆ ಅಂತ ಅಂದ ಚಂದದ ಮಾತುಗಳನ್ನ ಹೇಳಿ ಆಕೆಯ ಗಂಡನಿಗೆ ಡೈವರ್ಸ್ ಕೊಡಿಸಿದ್ದಾನೆ. ನಂತರ ಆಕೆಯ ಜೊತೆ ಸಂಸಾರ ಮಾಡಿದ್ದಾನೆ. ಕೊನೆಗೆ ಹುಟ್ಟಿದ ಮಗುವನ್ನು ಬಿಟ್ಟು ತನ್ನ ತಾಯಿ ಜೊತೆ ಎಸ್ಕೇಪ್ ಆಗಿದ್ದಾನೆ. ಇದೀಗ ನ್ಯಾಯಕ್ಕಾಗಿ ಪ್ರಿಯತಮನ ಮನೆಯ ಮುಂದೆ ನೊಂದ ಮಹಿಳೆ ಧರಣಿ ಕುಳಿತಿದ್ದಾಳೆ. ಹೀಗೆ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಸಂಸಾರ ಮಾಡಿದ್ದ ತನ್ನ ಪ್ರಿಯತಮನ ಫೋಟೋಗಳನ್ನು ಹಿಡಿದು ಆತನ ಮನೆಯ ಮುಂದೆ ಧರಣಿಗೆ ಕುಳಿತಿರುವ ವಿವಾಹಿತೆ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ. ಗ್ರಾಮದ ರಹಮತುಲ್ಲಾ ಎನ್ನುವ ಯುವಕ ಗುಡಿಬಂಡೆ ತಾಲೂಕಿನ ಚೆಂಡೂರು ಗ್ರಾಮದ ಯುವತಿಗೆ ಗಾಳ ಹಾಕಿ ಕಳೆದ 10 ವರ್ಷಗಳಿಂದ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಲವಿಂಗ್ ವಿತ್ ರಿಲೇಷನ್ ಅಂತ ಮಾಡಿ ಕೊನೆಗೆ ಮದುವೆಗೆ ನಿರಾಕರಿಸಿದ್ದಕ್ಕೆ ಯುವತಿ ಬೇರೆ ಮದುವೆ ಮಾಡಿಕೊಂಡಿದ್ದಾಳೆ. ಆದರೂ ಬಿಡದ ಪಾಪಿ ರೆಹಮತ್ ಆಕೆಗೆ ಆಕೆಯ ಗಂಡನ ಜೊತೆ ಡೈವರ್ಸ್ ಕೊಡಿಸಿದ್ದಾನೆ. ನಂತರ ಕಳೆದ 5 ವರ್ಷಗಳಿಂದ ಆಕೆಯ ಜೊತೆ ಸಂಸಾರನೂ ಮಾಡಿದ್ದಾನೆ. ಆದರೆ ಈಗ ಏನೋ ನೆಪ ಹೇಳಿಕೊಂಡು ಮಗು ಕೊಟ್ಟು ನಿನ್ನ ಸಹವಾಸ ಬೇಡ ಎಂದು ನಂಬಿ ಬಂದವಳನ್ನ ಬಿಟ್ಟು ತಾಯಿಯ ಜೊತೆ ಎಸ್ಕೇಪ್ ಆಗಿದ್ದಾನೆ. ಇದರಿಂದ ರೆಹಮತ್ ಮನೆಯ ಮುಂದೆ ಮಗುವಿನ ಜೊತೆ ಅವನಿಗಾಗಿ ಧರಣಿ ನಡೆಸಿದ್ದಾಳೆ. ನಾನು ಫಸ್ಟ್ ಕಾಲೇಜ್ಗೆ ಹೋಗ್ತಾ ಇದ್ದೆ ಬಾಗೇಪಲ್ಲಿಯಲ್ಲಿ. ಇಲ್ಲಿ ಇವನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ದೆ, ರಹಮತುಲ್ಲಾ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ದಾಗ ನನ್ನ ಅಕ್ಕ ಮನೆಗೆ ಬರ್ತಾ ಇದ್ದೆ ಈ ಪೆರೇಸಂದ್ರಕ್ಕೆ ಕಾಲೇಜಿಂದ. ಬರ್ತಾನೆ ಹಂಗೆ ನೋಡಿಕೊಂಡು ಪ್ರಪೋಸ್ ಮಾಡ್ದೆ. ಒಂದು ತಿಂಗಳಾದಮೇಲೆ ನೋಡಿಬಿಟ್ಟು ನಗೋಡೋದು, ಮಾತಾಡೋದು, ಸೈಗಳೆಲ್ಲ ಮಾಡ್ತಿದ್ದ. ನಾನು ಆದರೆ ಏನು ಇದು ಮಾಡ್ಕೊತಿರ್ಲಿಲ್ಲ. 1 ತಿಂಗಳಾದಮೇಲೆ ಅವನೇ ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಮಾಡ್ದೆ ನನಗೆ. ನೀನಂದರೆ ನನಗೆ ತುಂಬ ಇಷ್ಟ ಆಗಿ ಈಗ ಅಂದ್ಬಿಟ್ಟು ಸರಿ ಅಂತ ಹಂಗೆ ಮುಂದುವರ್ಸ್ಕೊಂಡು ಒಂದು ಫೋನೆಲ್ಲ ಕೊಡಿಸ್ದೆ, K9 ಮೊಬೈಲು ಕೊಡಿಸಿ ಫೋನಲ್ಲಿ ಮಾತಾಡೋದು, ಅಲ್ಲಿ ಇಲ್ಲಿ ಕರೆಯೋದು, ಪಾರ್ಕ್ಗಳಿಗೆಲ್ಲ ಕರ್ಕೊಂಡು ಹೋಗೋದು, ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ದ. ಕರ್ಕೊಂಡೋಗಿ ಮಾತಾಡೋದು ಎಲ್ಲ ಇದಾಯಿತು. ಮತ್ತು 2 ವರ್ಷ ಆದಮೇಲೆ ನಾನು ಕೇಳಿದೆ ಫಸ್ಟು, ಏನು ಮದುವೆ ಮಾಡ್ಕೊಳ್ಳೋಂಗಿದ್ರೆ ನನ್ನನ್ನು ಮಾತಾಡು, ಇಲ್ಲ ಅಂದರೆ ಮಾತಾಡಬೇಡ ಅಂತ ಅಂದೆ. ಅಂದರೆ ಇಲ್ಲ ನಮ್ಮ ಮನೆಗೆ ಮಾತಾಡ್ತೀನಿ, ಅವರು ಏನಾದರೂ ಒಪ್ಕೊಳ್ಳೋಂಗಿದ್ರೆ ನಾನು ಮದುವೆ ಆಗ್ತೀನಿ ಅಂತ ಅಂದ. ಸರಿ ಅಂದ್ಬಿಟ್ಟು ನಾನು ಮತ್ತೆ ಒಂದು 6-7 ತಿಂಗಳಾದಮೇಲೆ ನಾನು ಕಾಲೇಜ್ ಮುಗೀತು. ನಂದು ಕಾಲೇಜ್ ಮುಗ್ದಿದ ತಕ್ಷಣ ನಾನು ಬೆಂಗಳೂರಿಗೆ ಹೊಟ್ಟೋದೆ. ಗಾರ್ಮೆಂಟ್ಸಲ್ಲಿ ಅಲ್ಲಿ ಶಾಯಿ ಎಕ್ಸ್ಪೋರ್ಟಲ್ಲಿ ಮಾಡ್ತಾಯಿದ್ದೆ. ಇವನು ಕಾರ್ ಓಡಿಸ್ದ ಅಲ್ಲಿ ಬೆಂಗಳೂರಲ್ಲಿ ಬಂದುಬಿಟ್ಟು. ಕಾರ್ ಓಡಿಸ್ಕೊಂಡು ಮತ್ತೆ ಕೇಳಿದೆ ನಾನು, ಈ ಥರ ನನಗೆ ಸಂಬಂಧಗಳು ನೋಡ್ತಾ ಇದ್ದಾರೆ, ಏನು ಮದುವೆ ಮಾಡ್ಕೊತೆ ಇಲ್ವಾ ಅಂತ. ಅಂದರೆ ಇಲ್ಲ, ನಿಂದು ಬೇರೆ ಕ್ಯಾಸ್ಟು, ನನ್ನ ಬೇರೆ ಕ್ಯಾಸ್ಟು, ಬೇಡ, ನಿಮ್ಮ ಮನೆಗೆ ಯಾವ ಹುಡುಗನ ನೋಡಿದ್ರೆ ಆ ಹುಡುಗನ್ನೇ ಮದುವೆ ಆಗು ಅಂತ ಅಂದ ನನಗೆ. ಸರಿ ಅಂದ್ಬಿಟ್ಟು ನಾನು ಮದುವೆ ಆದೆ. ಇವನಿಗೆ ತೋರಿಸ್ದೆ, ಹುಡುಗನ ಫೋಟೋಸ್ ಎಲ್ಲ ತೋರಿಸ್ದೆ, ಎಂಗೇಜ್ಮೆಂಟ್ಗೆಲ್ಲ ಕರೆದೆ ನಾನು. ಎಂಗೇಜ್ಮೆಂಟ್ ಆಗ್ತಿದೆ, ಬಾ ನೋಡು, ಮಾತಾಡು, ಏನಾದರೂ ನಿಂಗೆ ಇಷ್ಟ ಇದ್ದರೆ ಅಂತಂದೆ. ಇಲ್ಲ, ಬೇಡ ಬಿಡು, ನಿನ್ನ ಮದುವೆ ಮಾಡ್ಕೋ, ಪರವಾಗಿಲ್ಲ ಅಂದ. ಸರಿ, ಅದಾದಮೇಲೆ ಒಂದು 3 ತಿಂಗಳು ಹಂಗೆ ಕಂಟಿನ್ಯೂ ಫೋನಲ್ಲೇ ಮಾತಾಡ್ತಾ ಇದ್ದ. ಈ ಥರ ಇದೆ ಮನೇಲಿ ಪ್ರಾಬ್ಲಮ್ಮು, ನಾನೆಲ್ಲ ಹೇಳ್ಕೊತಿದ್ದೆ. ನನಗೆ ಇಷ್ಟ ಇಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಬೇರೆ ಆ ಹುಡುಗನ್ನ, ನೀನೇ ಏನೋ ಮಾಡು ಅಂದರೆ ಬೇಡ, ನೀನು ಮದುವೆ ಆಗು, ಏನಾದರೂ ಮದುವೆ ಆದಮೇಲೆ ಏನಾದರೂ ಆ ಥರ ಇದ್ದಿದ್ದರೆ ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳ್ದೆ ನನಗೆ. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ, ಮತ್ತೆ ಬೇಡ ಬಿಡು ಅಂದ್ಬಿಟ್ಟು ನಮ್ಮ ಮನೆ ನೋಡಿದ ಹುಡುಗನ್ನೇ ಮದುವೆ ಆದೆ. ಮದುವೆ ಆದರೆ ಫೋನು ಮಾಡಿದೆ, ಇದು ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಟ್ಟೆ. ಮದುವೆಗೆ ಸಮೇತ ಬಂದ. ಮದುವೆ ದಿವಸ ಅಲ್ಲಿ ತಾಳಿ ಕಟ್ಟೋ ಟೈಮಲ್ಲಿ ಆವಾಗ ಎದ್ದು ಬಿಡು ಅಂತಾನೆ. ಅಲ್ಲಿ ಇದು ಸುಬ್ಬಾರೆಡ್ಡಿ ಮದುವೆಯಲ್ಲಿ ನಂಗೆ ಮದುವೆ ಮಾಡಿಕೊಟ್ಟಿದ್ದು. ಅದರಲ್ಲಿ ಎದ್ದು ಬಿಡು, ಅವನು ನೋಡ್ಕೊತಾನೋ ಇಲ್ವೋ, ಏನು ಗ್ಯಾರಂಟಿ ಕೊಡ್ತೀಯ, ನೀನು ಫೋಟೋಸ್ ತೋರಿಸಿಲ್ಲ ನನಗೆ ಅಂದ. ನಾನು ಹೇಳಿದ್ದೀನಿ ಈ ಥರ ಎಲ್ಲ ಇದೆ, ಬಂದು ಮಾತಾಡು, ಮದುವೆ ಆಗಂಗಿದ್ರೆ ಮಾತಾಡು ಅಂದರೆ ಅವಾಗೇನೂ ಹೇಳಿಲ್ಲ ಸಮಾಧಾನ. ನಮ್ಮ ಮನೆಯಲ್ಲಿ ಒಪ್ಕೊಳ್ಳಲ್ಲ ಬಿಡು, ಬೇಡ, ಹಾಗೆ ಈಗ ಅಂದ್ಬಿಟ್ಟು ಈಗ ಮದುವೆ ಆಗಿ ಹೋದೆ. ನಾನು ಮದುವೆ ಆಗಿದ್ದು ಹೋಗಿ ಒಂದು 6 ತಿಂಗಳು ನಮ್ಮ ಗಂಡನ ಮನೆಯಲ್ಲಿದ್ದೆ. ಗಂಡನ ಮನೆಯಲ್ಲಿದ್ದಾಗ ನಮ್ಮವ್ರ ರಿಲೇಷನ್ಗೆಲ್ಲನೂ ಗೊತ್ತಿತ್ತು, ಇವನು ಲವ್ ಮಾಡ್ತಾ ಇದ್ದಿದ್ದು. ನಾನು ಗೊತ್ತಾದಮೇಲೆ ಏನು ಕಾಂಟ್ಯಾಕ್ಟ್ ಎಲ್ಲ ಮಾಡಿದೆ. ಅವಳು ಎಲ್ಲಿದ್ದಾಳೆ, ಅವಳೇ ಬೇಕು ನನಗೆ ಅಂತ ನಮ್ಮ ಅಕ್ಕ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು. ನಮ್ಮ ಅಕ್ಕ ಅವ್ರು ಹೇಳಿದ್ರು, ಬೇಡಪ್ಪ, ಅವಳಿಗೆ ಮದುವೆ ಆಗಿಬಿಟ್ಟಿದೆ, ನೀನು ಮದುವೆ ಮಾಡ್ಕೊಂಡು ಬೇಕಾದರೆ ಫ್ರೆಂಡ್ಶಿಪ್ಪಾಗೆ ಮಾತಾಡೋ ಅಷ್ಟೇ, ಬಿಟ್ಟರೆ ಇನ್ನೇನು ಸಂಬಂಧ ಏನು ಇಟ್ಕೋಬೇಡ ಅಂತಂದರು. ಅಂದರೆ ಇಲ್ಲ ಅಕ್ಕ, ನಾನು ಅವಳಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ನಮ್ಮ ಅಕ್ಕ ಅವರೆಲ್ಲ ಹತ್ರ ಹೇಳ್ಕೊಂಡ. ಎಲ್ಲೋದ್ರೂ ನಮ್ಮ ರಿಲೇಷನಲ್ಲಿ ಅಲ್ಲೇ ಬರ್ತಿದ್ದ ಗಾಡಿಗಳು ಹಾಕ್ಕೊಂಡು.
ಇನ್ನು ಮದುವೆಯಾದ ಗಂಡನನ್ನು ಬಿಟ್ಟು ಬೇರೊಬ್ಬನ ಜೊತೆ ಹೋದಳು ಎನ್ನುವ ಕಾರಣ ನೊಂದವಳ ಪರವಾಗಿ ಆಕೆಯ ತವರು ಮನೆಯವರು ಬರ್ತಿಲ್ಲ, ಸಹಾಯ ಸಹಕಾರ ಮಾಡ್ತಿಲ್ಲ, ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ನಂಬಿಸಿದ್ದವ ಈಗ ಕೈ ಕೊಟ್ಟಿರುವ ಕಾರಣ ನೊಂದ ವಿವಾಹಿತೆ ದಿಕ್ಕು ತೋಚದೆ ಪೆರೇಸಂದ್ರ ಪೊಲೀಸರ ಮೊರೆ ಹೋಗಿದ್ದು ನ್ಯಾಯಕ್ಕಾಗಿ ಕಾದಿದ್ದಾಳೆ. ಚೆನ್ನಾಗಿ ನೋಡ್ಕೊತಾ ಇದ್ದೆ. 1 ತಿಂಗಳಿಂದ ಏನಾಯ್ತೋ ಗೊತ್ತಿಲ್ಲ. ಡೈವರ್ಸ್ ತಗೋ ಬಂದರೂ ನನ್ನ ಮದುವೆ ಆಗಲ್ಲ. ನಿನ್ನ ಏನು ಮಾಡ್ತೀಯ ಮಾಡ್ಕೊ, ಎಲ್ಲಿಗೆ ಹೋಗ್ತೀಯ ಹೋಗು, ನನಗೆ ಇನ್ನೊಬ್ಬ ಹುಡುಗಿ ಬೇಕು, ನನ್ನ ಮಗಳನ್ನ ಕೊಟ್ಬಿಡು, ನಾನು ಬರ್ಕೊಟ್ಬಿಡು, ನಾನು ನೋಡ್ಕೊತೀನಿ, ನೀನು ಮಾತ್ರ ಯಾವುದೇ ಕಾರಣಕ್ಕೆ ನನಗೆ ಬೇಡ ಅಂತ ಹಿಂಗೆ ಕುತ್ಕೊಂಡು 1 ತಿಂಗಳಿಂದ ಮನೆಗೆ ಬಂದಿಲ್ಲ. ಮನೆಗೆ ಬರದೆ ಏನು ತಂದಾಗದೆ 2 ತಿಂಗಳಿಂದ ಬಾಡಿಗೆ ಸಮೇತನೂ ಕಟ್ಟಿಲ್ಲ. ಈಗ ಯಾಕಂದರೆ ನಾನು ಇದೇ ಅತ್ತೆ ಮನೆ ಬೇಕು, ನಾನು ಇಲ್ಲೇ ಸಂಸಾರ ಮಾಡಬೇಕು ಸರ್. ನನ್ನ ಮಗಳಿಗೆ ತಂದೆ ಅನ್ನೊಬ್ಬನ ಬೇಕು, ನನಗೆ ಗಂಡ ಅನ್ನೊಬ್ಬನ ಬೇಕು ಸರ್. ಅದರಿಂದ ನಾನು ಧರಣಿ ಮಾಡ್ತಾಯಿದ್ದು, ನನ್ನ ನ್ಯಾಯ ಇಲ್ಲೇ ಬೇಕು, ನಾನು ಇಲ್ಲೇ ಕುತ್ಕೊಂಡು ಇಲ್ಲೇ ಸಂಸಾರ ಮಾಡ್ತೀನಿ ಇವ್ರ ಮನೆಯಲ್ಲೇ. ಅದೇ ಸರ್ ಕೇಳ್ತಾ ಇದ್ದೀನಿ, ಅವ್ರ ಫ್ರೆಂಡ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಮದುವೆ ಆಗಿದ್ದಾನೆ, ಇದೇ ಊರಿ ಬೇರೆ ಕಡೆಯಿಂದ ಬಂದಿದ್ದಾಳೆ ಅಂತೆ, ಗೌರಿಬಿದನೂರಿಂದ ಹುಡುಗಿ. 1 ತಿಂಗಳು 2 ತಿಂಗಳು ಆಯ್ತಂತೆ, ಹೊಸ್ದಾಗಿ ಬಂದಿದ್ದಾರೆ ಫ್ಯಾಮ್ಲಿಯವರು. ಆ ಹುಡುಗಿ ಅವ್ರ ಅಮ್ಮ ಇಲ್ವಂತೆ, ಆ ಹುಡುಗಿನೂ ಇಲ್ವಂತೆ. ಇವ್ರ ಮನೆಗೆ ಇವನು ಇಲ್ಲ, ಇವ್ರ ಅಮ್ಮನೂ ಇಲ್ಲ. ಒಬ್ಬೊಬ್ರು ಏನಂತಾರೆ, ಇಲ್ಲ ಮದುವೆ ಆಗಿದೆ ಗೋರೆಂಟ್ಲಲ್ಲಿ ಇಟ್ಟಿದ್ದಾರೆ, ಅವ್ರ ಚಿಕ್ಕಪ್ಪ ಅವರಿದ್ದಾರೆ ಗೋರೆಂಟ್ಲಲ್ಲಿ, ಅಲ್ಲಿದ್ದಾರೆ ಅಂತ ಹೇಳಿದ್ರು. ಇನ್ನೊಬ್ರು ಅಂದರೆ ಇಲ್ಲೇ ಊರಲ್ಲೇ ಬಚ್ಚಿಟ್ಟಿದ್ದಾರೆ, ಗೊತ್ತಾಗ್ತಾ ಇಲ್ಲ ನಿಮಗೆ. ಪೊಲೀಸವರು ಹುಡುಕ್ತೀವಮ್ಮ, ಹುಡ್ಕೊಡ್ತೀವಿ, ಎಲ್ಲಿದ್ದರೂ ಕರೆಸ್ತೀವಿ, ಏನೋ ಒಂದು ನ್ಯಾಯ ಮಾಡಿಕೊಡ್ತೀವಿ ಅಂದಿದ್ದಾರೆ. ಕರೆಕ್ಟಾಗಿ 1 ವಾರ ಆಯಿತು ಕಂಪ್ಲೇಂಟ್ ಕೊಟ್ಟು. ಇದೇ ಥರನೇ ಹೇಳ್ತಾ ಇದ್ದಾರೆ, ನಾಳೆ ಬಾ, ಇವತ್ತು ಬಾ, 1-2 ದಿವಸ ಟೈಮ್ ಕೊಡು ಅಂದರು. 1 ವಾರ ಟೈಮ್ ಕೊಟ್ಟೆ, ಆದರೂ ಅವರೇನು ಇದು ರೆಸ್ಪಾನ್ಸ್ ಆಗಿಲ್ಲ. ಇಲ್ಲಿ ಬರೋದು, ಇಲ್ಲಿ ಕಳಿಸ್ತಿದ್ರು, ಅಲ್ಲಿ ಹೋಗು ಕುತ್ಕೋ ಹೋಗಮ್ಮ, ಬಂದರೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾದರೆ ಹೇಳು ಅಂತಿದ್ರು. ಬರೋದು ಹೋಗೋದು ಮನೆ ಹತ್ರ. ಇನ್ನು ನೊಂದ ಮಹಿಳೆ ಯಾಕಾದ್ರೂ ಪ್ರೀತಿ ಪ್ರೇಮ ಅಂತ ಬಲೆಯಲ್ಲಿ ಬಿದ್ದೆ, ಅತ್ತ ಗಂಡನೂ ಇಲ್ಲ, ಇತ್ತ ಪ್ರಿಯತಮನೂ ಇಲ್ಲ, ಎಳೆ ಕಂದಮ್ಮನನ್ನು ಹೊತ್ತು ಎತ್ತ ಸಾಗಲಿ ಅಂತ ಪೆರೇಸಂದ್ರ ಪೊಲೀಸರ ಮೊರೆ ಹೋಗಿದ್ದು ದಿನ ದುಡುತ್ತಿದ್ದಾಳೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸಮಸ್ತ MMTV ವಾಹಿನಿಯ ವೀಕ್ಷಕರಿಗೆ ಪರಿಸರ ಸ್ನೇಹಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ನಾನು ನಟಿ ಭಾವನಾ ರಾವ್. ಸಮಸ್ತ ನಾಡಿನ MMTV ವೀಕ್ಷಕರಿಗೆ ಪರಿಸರ ಸ್ನೇಹ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕಾ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9741891636. ಅನದರ್ ನಂಬರ್ 9482904136. ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ BE ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, AI ಅಂಡ್ ಮಿಷನ್ ಲರ್ನಿಂಗ್, AI ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್. BSc ವಿಭಾಗ, MBA ಮತ್ತು MTech ಕೋರ್ಸ್ಗಳಿಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. MBA NIRF ರ್ಯಾಂಕ್ ಮತ್ತು ನ್ಯೂಕ್ A+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ ಹಾಗೂ ಅಟಾನಮಸ್ ಮಾನ್ಯತೆ ಪಡೆದಿರುವ ಕಾಲೇಜ್ ಆಗಿದೆ. ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ IIT, NITಯಲ್ಲಿ ನುರಿತ ಅನುಭವಿ ಶಿಕ್ಷಕ ವೃಂದದೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ.
ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 9731292555, ಕುಲಸಚಿವರು 9901653915. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಸಮಸ್ತ MMTV ವೀಕ್ಷಕರಿಗೆ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಈ ಗಣೇಶ ಚತುರ್ಥಿಯನ್ನು, ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವಾಗಿ ಆಚರಿಸಿ. ರಸ್ತೆ ಮಾರ್ಗ ನಕಾಶೆಯಲ್ಲಿ ತೋರಿಸಿದರೂ ಸಹ ಕೆಲ ಜಮೀನು ಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ದರು. ಅಧಿಕಾರಿಗಳು ಸರ್ವೆ ಮಾಡಿಸಿ ಗ್ರಾಮದ ರಸ್ತೆಯನ್ನು ಬಿಡಿಸಿಕೊಟ್ಟಿರುವುದಕ್ಕೆ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಬೇನಹಳ್ಳಿ ಗ್ರಾಮದಿಂದ ಗುಂಡಮನತ್ತ ಗ್ರಾಮದ ತನಕ ಮಾವಿನ ತೋಟಗಳಲ್ಲಿ ಬಂಡಿದಾರಿ ನಕಾಶೆಯಲ್ಲಿದೆ. ಆದರೂ ಸಹ ಅಕ್ಕಪಕ್ಕದ ಜಮೀನು ಮಾಲೀಕರು ಬಂಡಿದಾರಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಸುಮಾರು ವರ್ಷಗಳಿಂದ ತೋಟಗಳಿಗೆ ಹೋಗಲು ರೈತರು ಹಾಗೂ ಮಾವಿನ ವ್ಯಾಪಾರಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಓಬೇನಹಳ್ಳಿ ಹಾಗೂ ಹೆಬ್ಬಟ ಗ್ರಾಮದ ಕೆಲ ರೈತರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಬಂಡಿದಾರಿಯನ್ನು ಒತ್ತುವರಿ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲು ಮನವಿ ಮಾಡಲಾಗಿದೆ. ಸರ್ವೆ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿ ರಸ್ತೆ ಗುರುತಿಸಿದ್ದು, ಹೆಬ್ಬಟ್ಟ ಗ್ರಾಮದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅನಂತ್ರವರು ರೈತರನ್ನು ಒಮ್ಮತಕ್ಕೆ ಪಡೆದು ಯಾರೂ ತೊಂದರೆ ಮಾಡದಂತೆ ರಸ್ತೆ ಕಾಮಗಾರಿ ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ರಮೇಶ್ ಮಾತನಾಡಿ, ಹಲವು ವರ್ಷಗಳಿಂದ ನಮಗೆ ತೋಟಗಳಿಗೆ ಹೋಗಲು ತುಂಬಾ ಸಮಸ್ಯೆಯಾಗುತ್ತಿತ್ತು. ಈಗ ರಸ್ತೆ ವ್ಯವಸ್ಥೆ ಮಾಡಿಕೊಟ್ಟ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಧನ್ಯವಾದಗಳು ತಿಳಿಸಿದರು. ರಮೇಶ್ ಅಂತ, ಓಬೇನಹಳ್ಳಿ, ಇದು ಮೀಸ್ಗನಹಳ್ಳಿ ಗಡಿಯಿಂದ ಹೆಬ್ಬಟ ಗಡಿವರೆಗೂ ಸುಮಾರು 40 ಗುಂಡಮನತ್ತ ಗಡಿವರೆಗೂ 40 ವರ್ಷದಿಂದ ತೊಂದರೆ ಇತ್ತು. ನಾವಿದು ಸುಮಾರು 3 ತಿಂಗಳ ಹಿಂದೆ ಸ್ಕೆಚ್ಗೆಲ್ಲ ಕೊಟ್ಟಿದ್ದೀವಿ. ಈಗ ಸುಮಾರು ಈ ಹೊಲಗಳಿಗೆ ಹೋಗೋರಿಗೆಲ್ಲ ಅನಾನುಕೂಲ ಆಗಿತ್ತು. ಈಗ ಅನುಕೂಲ ಆಗಲಿ ಅಂತೇಳಿ ನಿನ್ನೆ ಸರ್ವೆ ಬಂದು ಎಲ್ಲ ಸರ್ವೆ ಮಾಡಿದ್ರು. 25 ಅಡಿ ರೋಡು ಈಗ ಗಡಿವರೆಗೂ ಮಾಡ್ತಾಯಿದ್ದಾರೆ. ಇದರಿಂದ ಈ ತುಂಬ ಇಲ್ಲಿರೋ ರೈತರಿಗೆಲ್ಲ ಅನುಕೂಲಗಳಾಗಿದೆ. ರೋಡಿಂದ ಪ್ರತಿಯೊಬ್ಬರಿಗೂ ನಾವೆಲ್ಲ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಒಮ್ಮತದಲ್ಲಿ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದು ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಮತ್ತು ಆನಂದ್ ಅವ್ರಿಗೆ ಹೇಳಿದ್ವಿ, ನೀವು ಮಾಡಪ್ಪ, ನಾವು ಸಪೋರ್ಟ್ ಇರ್ತೀವಿ ಅಂತ. ಈಗ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಅನಂತ್ ಮಾತನಾಡಿ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕೆಂಬ ನಿಟ್ಟಿನಲ್ಲಿ ಸರ್ವೆ ಮಾಡಿಸಿ ದಾರಿಯನ್ನು ಮಾಡಲಾಗುತ್ತಿದೆ. ಎಲ್ಲಾ ರೈತರು ಸಹ ತೊಂದರೆ ಮಾಡದೆ ಸಹಕಾರ ನೀಡುತ್ತಿದ್ದಾರೆಂದರು. ಗುಂಡಮನತ್ತದಿಂದ ಸ್ಟಾರ್ಟ್ ಆಗಿ ಜಡೇರಿ ತನಕ ಇದು ಬಂಡಿದಾರಿ ಅಂತಿರೋದು. ಸುಮಾರು 22 ಅಡಿ ರಸ್ತೆ ಇದು. ಒಂದು 100-120 ವರ್ಷದ ಹಿಂದಿನಿಂದನೂ ಇದು ನಕಾಶೆಯಲ್ಲಿ ರಸ್ತೆ ಇತ್ತು. ಆದರೆ ಈ ಕಡೆ ಒಂದು 60-70 ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಈ ರೋಡ್. ಆದರೆ ರಸ್ತೆ ಇಲ್ಲದೆ ಇನ್ನೊಬ್ರು ತೋಟದಲ್ಲಿ ಹೋಗೋದು ಬರೋದು ಇದೇ ರೀತಿ ಇರ್ತಾ ಇತ್ತು.
ಓಬನಹಳ್ಳಿ ಗ್ರಾಮದವರು ಸುಮಾರು ಒಂದು 2 ತಿಂಗಳಿಂದ ಅವರು ಸರ್ವೆಗೆಲ್ಲ ಹಾಕಿ ಎಲ್ಲ ಪ್ರಯತ್ನ ಪಟ್ಟಿದ್ರು. ಮತ್ತು ಸರ್ವೆ ಬರಬೇಕಾಗಿತ್ತು, ಅದು ಪೆಂಡಿಂಗ್ ಆಗಿ ಅಲ್ಲಿ ಪೆಂಡಿಂಗ್ ಇತ್ತು. ಮತ್ತು ನನಗೆ 15 ದಿವಸದಿಂದ ಹೇಳಿದರು, ಈ ರೀತಿ ರಸ್ತೆ ಇದೆಯಪ್ಪ, ನಾವು ಆ ಸ್ಕೆಚೆಲ್ಲ ನಿನ್ನ ಕೈಗೆ ಕೊಡ್ತೀವಿ, ನಿಮ್ಮ ಮುಖಾಂತರ ಮಾಡಿಸ್ಬಿಡು ಅಂತ ಹೇಳಿದರು. ನಾನು ಮೊನ್ನೆ ತಹಸೀಲ್ದಾರ್ ಅವ್ರನ್ನೆಲ್ಲ ಮಾತಾಡಿ ಸರ್ವೆಗೆಲ್ಲ ಹಾಕಿಸಿ ನಿನ್ನೆ ಬಂದು ಸರ್ವೆ ಕಾರ್ಯ ಎಲ್ಲ ಕಂಪ್ಲೀಟ್ ಆಗಿ ಇವತ್ತಿಂದ ಕೆಲಸ ಸ್ಟಾರ್ಟ್ ಆಗಿದೆ. ಇದು ಇನ್ನೊಂದು 2-3 ದಿನದಲ್ಲಿ ಪೂರ್ತಿ ಕಂಪ್ಲೀಟ್ ಆಗ್ತದೆ. 3 ಕಿಲೋಮೀಟರ್ ಮೇಲೆ ಬರುತ್ತೆ ಡಿಸ್ಟೆನ್ಸ್, ಇದು 4 ಕಿಲೋಮೀಟರ್ ಎಲ್ಲ ಕಂಪ್ಲೀಟ್ ಆಗಿ ಸುಮಾರು ರೈತರಿಗೆ ಅನುಕೂಲ ಆಗುತ್ತೆ ಈ ರೋಡ್ ಆಗೋದ್ರಿಂದ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ರಾಜ್ಯದಲ್ಲಿ ಎನ್ಪಿಎಸ್ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಓಪಿಎಸ್ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕೆಂದು ಈಗಾಗಲೇ ವಿಭಿನ್ನ ರೀತಿಯ ಹೋರಾಟವನ್ನು ಮಾಡುತ್ತಿರುವ ಎನ್ಪಿಎಸ್ ನೌಕರರು ಇದೀಗ ದೇಶಾದ್ಯಂತ ನೋ ಎನ್ಪಿಎಸ್, ನೋ ಯುಪಿಎಸ್, ಓನ್ಲಿ ಓಪಿಎಸ್ ಎಂಬ ಘೋಷಣೆಯೊಂದಿಗೆ ಕಪ್ಪು ಪಟ್ಟಿ ಧರಿಸಿ ಮುಷ್ಕರ ನಡೆಸಿದರು. ನ್ಯಾಷನಲ್ ಮೂವ್ಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ ನವದೆಹಲಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಕರೆ ನೀಡಿದ್ದ ಮುಷ್ಕರಕ್ಕೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಉತ್ತಮ ಸ್ಪಂದನೆ ಹಾಗೂ ಹೋರಾಟ ಯಶಸ್ವಿಯಾಗಿದೆ. ದೇಶಾದ್ಯಂತ ಇಪಿಎಸ್ ನೌಕರರು ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸುವ ಮೂಲಕ ಓಪಿಎಸ್ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಪಂಚಾಯಿತಿ, ವಿವಿಧ ಗ್ರಾಮ ಪಂಚಾಯಿತಿಗಳು ಹಾಗೂ ಕಂದಾಯ ಭವನ ಸಹಿತ ಅನೇಕ ಕಡೆ ಎನ್ಪಿಎಸ್ ನೌಕರರು ಕರ್ತವ್ಯದ ವೇಳೆ ಕಪ್ಪು ಪಟ್ಟಿ ಧರಿಸಿ ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ತಾಲೂಕು ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ನಾವೆಲ್ಲ ಇಂದು ಎನ್ಪಿಎಸ್ ಬೇಡ, ಯುಪಿಎಸ್ ಬೇಡ, ಕೇವಲ ಓಪಿಎಸ್ ಬೇಕು ಎಂದು ದೇಶಾದ್ಯಂತ ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡಿದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಬೇಡಿಕೆಯನ್ನು ಈಡೇರಿಸಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಗಜೇಂದ್ರ ಶಿಡ್ಲಘಟ್ಟ ತಾಲೂಕು ಎನ್ಪಿಎಸ್ ನೌಕರ ಸಂಘದ ಅಧ್ಯಕ್ಷರು. ಈ ದಿನ ಕರ್ನಾಟಕ ರಾಜ್ಯ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಹಾಗೂ NMOPS ವತಿಯಿಂದ ಇಡೀ ದೇಶದಾದ್ಯಂತ ಏನು ಎನ್ಪಿಎಸ್ ಹಾಗೂ ಈಗ ತಾನೇ ಕೇಂದ್ರ ಸರ್ಕಾರ ಹೊಸ UPS ಯೋಜನೆಯನ್ನು ಜಾರಿಗೊಳಿಸಿಕೊಡ್ತಿದೆ. ಇವೆರಡೂ ನಮಗೆ ಬೇಡ, ನೋ ಎನ್ಪಿಎಸ್, ನೋ UPS, ಓನ್ಲಿ OPS ಅನ್ನೋ ಅಭಿಯಾನದಡಿ ಇಡೀ ರಾಷ್ಟ್ರದಾದ್ಯಂತ ಈ ದಿನ ನೌಕರರು ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಕರ್ತವ್ಯ ನಿರ್ವಹಿಸೋದ್ರ ಮೂಲಕ ಒಂದು ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಒಕ್ಕೋರಲ ಬೇಡಿಕೆ NPS ರದ್ದಾಗಿ OPS ಜಾರಿ ಆಗಬೇಕನ್ನೋದು ನಮ್ಮ ಸಂಘದ ಏಕೈಕ ಗುರಿ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನೌಕರರಿಗೆ ಈ ಒಂದು OPS ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎನ್ಪಿಎಸ್ ನೌಕರರ ಸಂಘದ ಕಾರ್ಯದರ್ಶಿ ನರಸಿಂಹರಾಜು, ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮುರಳಿ ಮೋಹನ್, ಅಶ್ವತ್ಥಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಪಿಒಪಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಸರ್ಕಾರ ನಿರ್ಬಂಧ. ಮಾರುಕಟ್ಟೆಯಲ್ಲಿ ಮಾರಾಟವಾಗದ ಮಣ್ಣಿನ ಮೂರ್ತಿಗಳು ಕಂಗಾಲಾಗಿರುವ ವ್ಯಾಪಾರಸ್ಥರು. ಶಾಶ್ವತ ನೀರಾವರಿ ಯೋಜನೆಯಾದ ಎತ್ತಿನಹೊಳೆ ಯೋಜನೆ ಸಕಲೇಶಪುರದಲ್ಲಿ ಲೋಕಾರ್ಪಣೆ, ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು. ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ರೀಲರ್ಸ್ ವಿರೋಧಿ ಧೋರಣೆ ಆರೋಪ, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ದಿಢೀರ್ ಪ್ರತಿಭಟನೆ ನಡೆಸಿದ ನೂಲು ಬಿಚ್ಚಣಿಕೆದಾರರು. ವಿವಾಹಿತಳ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿ, ಸಂಸಾರ ಮಾಡಿ ಕೈಗೆ ಮಗು ಕೊಟ್ಟು ಎಸ್ಕೇಪ್, ಪ್ರಿಯತಮನ ಮನೆ ಮುಂದೆ ಧರಣಿ ಕೂತ ಮಹಿಳೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. ಸಮಸ್ತ ಎಂಎಂಟಿವಿ ವಾಹಿನಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.